ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಮಾಡಿದ್ದೇವೆ. ಟ್ರಾಮಾ ಸೆಂಟರ್ ಓಪನ್ ಆಗಿದೆ. ಕ್ಯಾನ್ಸರ್ ಸೆಂಟರ್ ಆರಂಭವಾಗಿದೆ. ಎಮರ್ಜೆನ್ಸಿ ವಾರ್ಡ್ ಓಪನ್ ಆಗುತ್ತಾ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವುದು ಒಂದು ಬಾಕಿ ಇದ್ದು ಅದನ್ನು ಕೂಡ ನಾನು ಮಾಡಿಯೇ ತೀರುತ್ತೇನೆ ಎಂದು ಶಾಸಕ ಸತೀಶ್ ಸೈಲ್ ಘೋಷಿಸಿದ್ದಾರೆ. ನಮ್ಮ ಒಂದು ಕಾರವಾರದಲ್ಲಿ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಮಾಡಿದ್ದೇವೆ. ಎಲ್ಲೋ ಜನರಿಗೆ ಕನ್ಫ್ಯೂಷನ್ ಇದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿದೆ, ಟ್ರಾಮಾ ಸೆಂಟರ್ ಓಪನ್ ಆಗಿದೆ, ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಆಗಿದೆ, ಎಮರ್ಜೆನ್ಸಿ ವಾರ್ಡ್ ಓಪನ್ ಆಗ್ತಾ ಇದೆ. ಈಗಾಗಲೇ ಇವರು ಶಿವಾನಂದ ಬಂದವರಲ್ಲ, ಅವರು ಮಾಡ್ತಾ ಇದ್ದಾರೆ. ಈಗಿರೋದು ಸೂಪರ್ ಸ್ಪೆಷಾಲಿಟಿ, ಅದನ್ನು ಸಹ ನಾನು ಮಾಡುತ್ತೇನೆ, ಮಾಡೇ ತೀರ್ತೇನೆ ಅಂತ. ಕಾರವಾರ ನಗರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳಿಂದ ಶುಭಾಶಯ ಸ್ವೀಕರಿಸಿ ಕೇಕ್ ಕತ್ತರಿಸಿ ಮಾತನಾಡಿದ ಅವರು, ಕೋವಿಡ್ ನಂತರದಲ್ಲಿ 7 ವರ್ಷಗಳಿಂದ ನಡೆಯದಿದ್ದ ಕರಾವಳಿ ಉತ್ಸವ 7 ದಿನಗಳ ಕಾಲ ನಡೆಯುತ್ತಿದೆ. ಕೆಲವರು ಪ್ರತಿಭಟನೆ ಹೆಸರಿನಲ್ಲಿ ರಸ್ತೆ ಮಾಡಿ ಕರಾವಳಿ ಉತ್ಸವ ಬೇಡ ಎಂದರು. ರಸ್ತೆಯ ಅಕೌಂಟೇ ಬೇರೆ, ಕರಾವಳಿ ಉತ್ಸವದ ಅಕೌಂಟೇ ಬೇರೆ, ಇಲಾಖೆಯೂ ಬೇರೆ, ಅದರ ಬಜೆಟೇ ಬೇರೆ. ಮಡಿಕೆಯಲ್ಲಿ ಸಂಗ್ರಹಿಸಿದ 2065 ರೂಪಾಯಿ ಹಣವನ್ನ ಪಿಡಬ್ಲ್ಯೂಡಿ ಇಲಾಖೆ ಬಾಗಿಲಲ್ಲಿಟ್ಟು ಹೋದ್ರು. ಇದನ್ನ ಪೊಲೀಸ್ ಠಾಣೆಗೆ ನೀಡಿದ್ದೇವೆ. ಇಂದು ಪ್ರತಿಭಟನೆ ಮಾಡುವುದು, ನಾಳೆ ನಮ್ಮ ಪ್ರಯತ್ನದಿಂದ ರಸ್ತೆ ಆರಂಭವಾಗಿದೆ ಎಂದು ವಾಟ್ಸಪ್ನಲ್ಲಿ ಹಾಕಿಕೊಳ್ಳುತ್ತಾರೆ. ಇಂತಹದ್ದನ್ನ ಯಾರೂ ಮಾಡಬೇಡಿ. ನಾನು ಕೆಲಸ ಮಾಡುತ್ತಿದ್ದೇನೆ, ಇದನ್ನ ನೀವೆಲ್ಲ ನೀಡಿದ್ದೀರಿ ಎಂದರು. ಕರಾವಳಿ ಉತ್ಸವನ ತಾವೆಲ್ಲರೂ ಗಮನಿಸಬೇಕು. ಟೀಕಾಸ್ತ್ರಗಳು ಇರ್ತವೆ, ಎಲ್ಲೆಲ್ಲೋ ಟೀಕಾಸ್ತ್ರಗಳು ಮಾಡಿದ್ರು, ಕರಾವಳಿ ಉತ್ಸವ ಮಾಡಬೇಡಿ, ರಸ್ತೆ ಮಾಡಿ ಅಂತ. ಕರಾವಳಿ ಉತ್ಸವದ ಅಕೌಂಟೇ ಬೇರೆ, ರಸ್ತೆ ಅಕೌಂಟೇ ಬೇರೆ. ಕನ್ನಡ ಸಂಸ್ಕೃತಿಗೆ ಬಜೆಟ್ ಬೇರೆ ಇರ್ತದೆ, ಪಿಡಬ್ಲ್ಯೂಡಿ ಬಜೆಟ್ ಬೇರೆ ಇರ್ತದೆ, ಕೆಬಿ ಬಜೆಟ್ ಬೇರೆ ಇರ್ತದೆ, ಎಲ್ಲ ಮೈನರ್ ಇರಿಗೇಷನ್ಗೆ ಬಜೆಟ್ ಬೇರೆ ಇರ್ತದೆ. ಪಾಪ ನಾಲೆಜ್ ಕಡಿಮೆ ಇದೆ, ಆದ್ರೂ ನಾವು ಸುಧಾರಿಸ್ಕೊಂಡು ಹೋಗುವ. ಗಡಿಗೆ ಹಾಕ್ಬಿಟ್ರೆ ಅದನ್ನ ರಸ್ತೆ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅದನ್ನು ನನಗೆ ಬಹಳ ದುಃಖ ಏನಂತ ಕೇಳಿದ್ರೆ, ಅದನ್ನ ಪಿಡಬ್ಲ್ಯೂಡಿ ಆಫೀಸ್ ಮುಂದೆ ಇಟ್ಕೊಂಡು ಹೋಗ್ಬಿಟ್ಟು ಅದನ್ನು ನಿನ್ನೆ ಪಂಚನಾಮ ಮಾಡಿ 2065 ರೂಪಾಯಿ ಸಿಕ್ತು. ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು. ಪಾಪ ಯಾರಾದ್ರೂ ತನ್ನ ಮೈದ ಕೈಯಿಂದ ಒಂದು ಧನ ಸಹಾಯನ ಕೊಟ್ಟದನ್ನ ನಾವು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡುವಂತ ಪರಿಸ್ಥಿತಿ. ಇಂಥದನ್ನು ಯಾರು ಮಾಡಬೇಡಿ. ದಯವಿಟ್ಟು ತಮ್ಮ ಎಲ್ಲಾದ್ರೂ ರಸ್ತೆ ಬೇಕು, ಕೆಲಸ ಬೇಕು, ನಾನು ಖಂಡಿತ ಮಾಡ್ತಾ ಇದ್ದೇನೆ, ಮಾಡಿದ್ದೀನಿ, ನೋಡಿದ್ದೀನಿ. ಇವತ್ತು ಗಡಿಗೆನ ತಗೊಂಡು ಬರೋದು, ನಾಳೆ ಅದನ್ನ ಒಂದು ವಾಟ್ಸಪ್ನಲ್ಲಿ ಹಾಕೊಳ್ಳೋದು. ಜನ್ಮದಿನಕ್ಕೆ ಶುಭಾಶಯ ಕೋರಲು ಬಂದ ಸರ್ವರಿಗೂ ಶಾಸಕ ಸತೀಶ್ ಸೈಲ್ ಧನ್ಯವಾದ ಹೇಳಿದ್ರು. ನಾನು ಕೂಡ ದೇವರ ಭಕ್ತ. ನನ್ನ ಜೀವನದಲ್ಲಿ ಎದುರಿಸಿದ ಹಲವು ಸವಾಲುಗಳ ಸಂದರ್ಭದಲ್ಲಿ ದೇವರು ಹಾಗೂ ತಾವು ಜನತೆ ನನ್ನನ್ನ ಕಾಪಾಡಿದ್ದೀರಿ. ನನ್ನ ಕ್ಷೇತ್ರವನ್ನ ನಗರ, ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ ಎಂದರು. ಕಾರವಾರ ನಗರದ ಟ್ಯಾಗೋರ್ ಕಡಲ ತೀರದಲ್ಲಿ ಡಿಸೆಂಬರ್ 22ರಿಂದ 28ರವರೆಗೆ ನಡೆಯಲಿರುವ ಕರಾವಳಿ ಉತ್ಸವವನ್ನು ಸುಗಮವಾಗಿ ಹಾಗೂ ಸುರಕ್ಷಿತವಾಗಿ ನಡೆಸಲು ಜಿಲ್ಲಾ ಪೊಲೀಸ್ ಇಲಾಖೆ ಸಮಗ್ರ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಉತ್ಸವದ ಹಿನ್ನೆಲೆಯಲ್ಲಿ 96 ಪೊಲೀಸ್ ಅಧಿಕಾರಿಗಳು ಹಾಗೂ 450 ಪೊಲೀಸ್ ಸಿಬ್ಬಂದಿಯನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು, ಕಾರವಾರ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 2 ವಿಶೇಷ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ರಾತ್ರಿ ಸಮಯದಲ್ಲಿ ವಿಶೇಷ ಗಸ್ತು ತಂಡಗಳನ್ನು ರಚಿಸಲಾಗಿದ್ದು, ಸಾರ್ವಜನಿಕರಿಗೆ ಸಹಾಯವಾಗುವಂತೆ ಕಾರ್ಯಕ್ರಮದ ಸ್ಥಳದಲ್ಲಿ ಸಹಾಯ ಕೇಂದ್ರವನ್ನು ತೆರೆಯಲಾಗಿದೆ. ರಸ್ತೆಗಳು, ಕಡಲ ತೀರ, ವೇದಿಕೆಗಳು ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಕಳ್ಳತನ ಪ್ರಕರಣ ಪತ್ತೆ ಹಚ್ಚಲು ಡ್ರೋನ್ಗಳ ಬಳಕೆ ಮಾಡಲಾಗುತ್ತದೆ. ವಾಹನ ನಿಲುಗಡೆ ಪ್ರದೇಶದಲ್ಲಿ ಸೂಕ್ತ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಡಲ ತೀರಗಳಲ್ಲಿ ಹೆಚ್ಚುವರಿ ಲೈಫ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿದ್ದು, ರಾತ್ರಿ ವೇಳೆ ಸಾರ್ವಜನಿಕರು ಸಮುದ್ರಕ್ಕೆ ಇಳಿಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆಯಲ್ಲಿ ವಾಹನ ನಿಲ್ಲಿಸದಂತೆ ನೋಡಿಕೊಳ್ಳಲು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಕಳ್ಳತನ ತಡೆಗಾಗಿ ಮಫ್ತಿಯಲ್ಲೂ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. ತುರ್ತು ಪರಿಸ್ಥಿತಿಗಳಲ್ಲಿ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳ ಸಿದ್ಧವಾಗಿರಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಇಲಾಖೆಯು ವಾಹನ ನಿಲುಗಡೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ವಿಶೇಷ ವ್ಯವಸ್ಥೆ ಮಾಡಿದೆ. ಅಂಕೋಲಾ ಕಡೆಯಿಂದ ಬರುವ ಬಸ್ ಹಾಗೂ ಟಿಟಿಗಳಿಗೆ ಹೆದ್ದಾರಿಯ ಎಡಭಾಗದ ಸರ್ವಿಸ್ ರಸ್ತೆ ಬದಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರುಗಳಿಗೆ ಮೇಲ್ಸೇತುವೆಯ ಪಿಲ್ಲರ್ ಸಂಖ್ಯೆ 40ರವರೆಗೆ ಅವಕಾಶವಿದ್ದು, 40ರಿಂದ 49ರವರೆಗೆ ದ್ವಿಚಕ್ರ ವಾಹನಗಳಿಗೆ ನಿಲುಗಡೆ ವ್ಯವಸ್ಥೆ ಮಾಡಲಾಗಿದೆ. ಮಾಜಾಳಿ ಕಡೆಯಿಂದ ಬರುವ ವಾಹನಗಳಿಗೆ ಪಿಲ್ಲರ್ ಸಂಖ್ಯೆ 50ರಿಂದ 55ರವರೆಗೆ ಹಾಗೂ ಕಾರುಗಳಿಗೆ 56ರಿಂದ 70ರವರೆಗೆ ವ್ಯವಸ್ಥೆ ಒದಗಿಸಲಾಗಿದೆ.
ಕಾರವಾರ ನಗರದ ಸಾರ್ವಜನಿಕರಿಗೆ ಎಂಜಿ ರಸ್ತೆ ಹಾಗೂ ಮಾಲಾದೇವಿ ಮೈದಾನದಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದ್ದಾರೆ. ಕರಾವಳಿ ಉತ್ಸವ 2025 ಇದು ಡಿಸೆಂಬರ್ 22ರಿಂದ ಪ್ರಾರಂಭವಾಗಿ 28ನೇ ತಾರೀಕುವರೆಗೂ ನಡೆಯಲಿದ್ದು, ನಮ್ದು ಪೊಲೀಸ್ ಇಲಾಖೆ ವತಿಯಿಂದ ಇದೆಲ್ಲ ಸುಗಮವಾಗಿ ನಾಗರಿಕರು ಬಂದು ಅವರು ಗಾಡಿಗಳಿಗೆ ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ನೀಡಿ ಮತ್ತು ಪಾದಚಾರಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಲ್ಲಿ ಏನಂದ್ರೆ ವಿಶೇಷವಾಗಿ ಬಸ್, ಟಿಟಿ ಮತ್ತು ಇತರೆ ದೊಡ್ಡ ವಾಹನಗಳಲ್ಲಿ ಬರೋವರಿಗೆ ಸೀಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಅಂದಾಜು 350 ಗಾಡಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂಕೋಲಾ ಮತ್ತೆ ಕುಮಟಾ, ಸಿರ್ಸಿ ಕಡೆಯಿಂದ ಬರೋರಿಗೆ ಟನಲ್ ಮುಗಿದ ನಂತರ ಸರ್ವಿಸ್ ಲೇನ್ ಮೂಲಕ ಬಂದಲ್ಲಿ ಇದು ಎಡಗಡೆ ಸೀಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. 4 ವೀಲರ್ 400 ಗಾಡಿಗಳಿಗೆ ಪಿಲ್ಲರ್ ನಂಬರ್ 11 ಇಂದ 40 ವರೆಗೂ ಫ್ಲೈಓವರ್ ಕೆಳಗಡೆ ವ್ಯವಸ್ಥೆ ಇದೆ. ಇದರ ಜೊತೆಗೆ 500 2 ವೀಲರ್ ಗಾಡಿಗಳಿಗೆ ಪಿಲ್ಲರ್ ನಂಬರ್ 41ರಿಂದ 48 ಈ ಪಿಲ್ಲರ್ ಮಧ್ಯದಲ್ಲಿ 2 ವೀಲರ್ ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಮಾಜಳಿ ಚೆಕ್ ಪೋಸ್ಟ್, ಸದಾಶಿವಗಢ ಮತ್ತೆ ಚಿತ್ತಾಕುಳದಿಂದ ಬರೋವರಿಗೆ ಪಿಲ್ಲರ್ ನಂಬರ್ 50 ಇಂದ 55 ವರೆಗೆ 200 2 ವೀಲರ್ ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ 150 4 ವೀಲರ್ ಗೆ ಪಿಲ್ಲರ್ ನಂಬರ್ 56 ಇಂದ 70 ವರೆಗೂ ಅಲ್ಲಿ ವ್ಯವಸ್ಥೆ ಕೂಡ ಆಗಿದೆ. ಕಾರವಾರ ಶಹರದ ನಾಗರಿಕರಿಗೆ ಎಂಜಿ ರೋಡ್ ಅಲ್ಲಿ ಮತ್ತು ಮಾಲಾದೇವಿ ಗ್ರೌಂಡ್ ಅಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರಿಂದ ವೆಹಿಕಲ್ಸ್ ಎಲ್ಲರಿಗೂ ಮನವಿ ಏನಂದ್ರೆ ನಾವು ಡೆಸಿಗ್ನೇಟೆಡ್ ಮಾಡಿದ ನಿಗದಿಪಡಿಸಿದ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ಪಾರ್ಕಿಂಗ್ ಮಾಡಲು ನಾವು ಅಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಧನ್ಯವಾದ. ಗೋಕರ್ಣ ಮೀನು ಮಾರುಕಟ್ಟೆಯನ್ನ ಸ್ಥಳಾಂತರಗೊಳಿಸುವ ಕುರಿತು ಶಾಸಕ ದಿನಕರ್ ಶೆಟ್ಟಿಯವರು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಸ್ಥಳೀಯ ಮೀನುಗಾರ ಪ್ರಮುಖರ ಸಭೆಯನ್ನ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಸಿದ್ರು. ಪ್ರಸ್ತುತ ಇರುವ ರಸ್ತೆಯಂಚಿನ ಮೀನು ಮಾರಾಟ ವ್ಯವಸ್ಥೆಯಿಂದ ವಾಹನ ದಟ್ಟಣೆಯಾಗುತ್ತಿದೆ. ಇದರ ಜೊತೆ ರಸ್ತೆ ಅಂಚಿನಲ್ಲಿ ಮಳೆ, ಬಿಸಿಲು ಎನ್ನದೆ ಮಹಿಳೆಯರು ಕುಳಿತುಕೊಂಡು ವ್ಯಾಪಾರ ನಡೆಸುವುದು ಕಷ್ಟ. ಈ ಎಲ್ಲ ತೊಂದರೆ ತಪ್ಪಿಸಲು ನೂತನವಾಗಿ ನಿರ್ಮಿಸಲಾದ ಮೀನು ಮಾರುಕಟ್ಟೆಗೆ ಸ್ಥಳಾಂತರಿಸುವುದು ಅಗತ್ಯವಾಗಿದ್ದು, ಇದಕ್ಕೆ ಸಹಕರಿಸುವಂತೆ ಶಾಸಕರು ಮೀನುಗಾರರ ಪ್ರಮುಖರ ಬಳಿ ಕೋರಿದ್ರು. ಆದರೆ ಬಸ್ ನಿಲ್ದಾಣ ಹಾಗೂ ಪೇಟೆಗೆ ಹತ್ತಿರವಾದ ಈಗಿರುವ ಸ್ಥಳದಲ್ಲೇ ಮೀನು ಮಾರಲು ಅವಕಾಶ ನೀಡಿ ಎಂದು ಮೀನುಗಾರರ ಪ್ರಮುಖರು ಪಟ್ಟು ಹಿಡಿದ್ರು. ಈ ಬಗ್ಗೆ ಸುದೀರ್ಘ ಚರ್ಚೆಗಳು ನಡೆಯಿತು. ಕೊನೆಯಲ್ಲಿ ಶಾಸಕರು ಮಾತನಾಡಿ, ಪ್ರವಾಸಿ ತಾಣದಲ್ಲಿ ದಿನದಿಂದ ದಿನಕ್ಕೆ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಸಂಚಾರ ವ್ಯವಸ್ಥೆ ಬದಲಿಸುವುದು ಮತ್ತಿತರ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದ್ದು, ಇದಕ್ಕೆ ಮೀನು ಮಾರುಕಟ್ಟೆ ಸ್ಥಳಾಂತರಿಸಲೇಬೇಕಾಗುತ್ತದೆ. ಮೀನು ಮಾರಾಟ ಮಹಿಳೆಯರಿಗೂ ಬಯಲಿನಲ್ಲಿ ಕುಳಿತುಕೊಳ್ಳುವುದರ ಬದಲು ಸರಿಯಾದ ಮೂಲಭೂತ ವ್ಯವಸ್ಥೆ ಇರುವಲ್ಲಿ ವಹಿವಾಟು ನಡೆಸಿದ್ರೆ ಅನುಕೂಲ ಎಂದರು. ಮೀನು ಮಾರುಕಟ್ಟೆ ತುಂಬಾ ಸಂಕುಚಿತ ಪ್ರದೇಶದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಿಗಳಿಗೆ ತೊಂದರೆ ಕುರಿತು ಸವಿವರವಾಗಿ ತಿಳಿಸಿದ್ರು. ನೀವು ಮಾತಾಡಿದ ನನ್ನ ಮನಸ್ಸಿಗೆ ಪಕ್ಕ ತಟ್ಟಿ ನಾ ಸುಳ್ಳು ಹೇಳುದಿಲ್ಲ. ನೀವು ಹೇಳೋದು ಕರೆಕ್ಟ್ ಉಂಟು. ನಾನು ಒಂದೇ ಸತಿಗೆ ಸಡನ್ ಆಗಿ ನಾವು ನಮ್ಮವರನ್ನ ಕೇಳಬೇಕು, ಅದನ್ನು ವಿಚಾರ ಮಾಡ್ಬೇಕು. ಈಗ ನಾನು ನನ್ನ ನಮ್ಮೊಂದು 2 ದಿನ ಟೈಮ್ ಕೊಡಿ ಮಾಡಿ, ನಮ್ಮೊಂದು 2 ದಿನ ಟೈಮ್ ಕೊಡಿ. ನಿಮಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ನಾಳೆ ನೀವು ಸಹ ಜವಾಬ್ದಾರಿ ಸ್ಥಾನದಲ್ಲಿ ಬಂದವಾಗ ಇಂಥ ಒಂದು ಸಮಸ್ಯೆ ಬಂದಾಗ ಹೆಂಗೆ ಬಗೆಹರಿಸೋದು ಅನ್ನೋದನ್ನು ವಿಚಾರ ಮಾಡ್ರಿ. ನೀವು ನಾಳೆ ನೀವೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತೀರಿ. ಆ ಸಂದರ್ಭದಲ್ಲಿ ಜನ ನಿಮಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಿಮಗೂ ಬೇಜಾರಾಗ್ತಿಲ್ಲ. ಅವಾಗ ನಾವು ನಿಮ್ಮನ್ನೇ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದೇವೆ, ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದೇವೆ, ಇಲ್ಲ ಇಲ್ಲೇ ಕಳಿಸಿದ್ದೇವೆ. ನೀವು ಒಂದು 15 ದಿವಸ ಟ್ಯಾಂಕ್ ಕೊಡಿ, ಇನ್ಸ್ಪೆಕ್ಟ್ರೆ 15 ದಿವಸ ಟ್ಯಾಂಕ್ ಕೊಡಿ. ಅವ್ರಿಗೆ ಹೋಗಿಲ್ಲ, ಆಮೇಲೆ ಅವ್ರಿಗೆ ಏನಾದರೂ ಆಗೋದೇ ಇಲ್ಲ ಅಂತ ಏನು ಹೇಳಿದ್ರೆ ಅಂದರೆ ಈ ಕಡೆ ಮಾಡುವಂಥದ್ದು ಒಂದು ನಿರ್ಧಾರ. ನಾವು ಕೊನೆಗಾದರೂ ಒಂದು ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ನಿಮ್ಮನ್ನ ಸಂಪೂರ್ಣವಾಗಿ ನಮ್ಮ ತಾಲೂಕು ಆಡಳಿತ ವಿಶ್ವಾಸ ತಗೊಂಡು, ಮೀನುಗಾರರು ಬಡವರಿದ್ದಾರೆ, ಹಿಂದುಳಿದ ವರ್ಗದವರು ಇದ್ರಿ, ನಿಮ್ಗೆ ಸಮಸ್ಯೆ ಆಗಬಾರ್ದು. ನಂತರ ನೂತನ ಮೀನು ಮಾರುಕಟ್ಟೆ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆದು ಒಟ್ಟು 60ಕ್ಕೂ ಹೆಚ್ಚು ಮೀನುಗಾರರು ನಿತ್ಯ ವಹಿವಾಟು ನಡೆಸುತ್ತಾರೆ. ಆದರೆ 40 ಜನರು ಕುಳಿತುಕೊಳ್ಳುವ ವ್ಯವಸ್ಥೆ ಇದೆ ಎಂಬ ಮಾತು ಕೇಳಿಬಂತು. ನಂತರ 20 ಜನರಿಗೆ ಕುಳಿತುಕೊಳ್ಳಲು ಅಲ್ಲೇ ವ್ಯವಸ್ಥೆ ಕಲ್ಪಿಸಲು ಶಾಸಕರು ಸೂಚಿಸಿದ್ರು. ಅಂತಿಮವಾಗಿ 15 ದಿನದೊಳಗೆ ನೂತನ ಮೀನು ಮಾರುಕಟ್ಟೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಹಾಗೂ 20 ಜನರಿಗೆ ಕುಳಿತುಕೊಳ್ಳಲು ಛಾವಣಿ ಕಲ್ಪಿಸಲು ತಿಳಿಸಿದ್ದು, ನಂತರ ಅಲ್ಲೇ ವಹಿವಾಟು ನಡೆಸುವಂತೆ ತಿಳಿಸಲಾಯಿತು. ಕಾಲದಿಂದ ಮೀನು ಮಾರ್ಕೆಟ್ ಬಂದವರಲ್ಲ, ಎಷ್ಟು ಒಂದು 50 ವರ್ಷ ಆಗ್ಬೋದು, ಕಡೆಯವರೆಲ್ಲ ಮಾರ್ಕೆಟ್ ಬಂದಿದ್ದಾರೆ.
ಜಾಗದಲ್ಲಿ ಮೀನು ಮಾರ್ಕೆಟ್ ಮಾಡಿದ್ರೆ ನಡೀಬೋದಾ ಅಂತ ಕೇಳ್ಬೋದಿತ್ತು ಅವಾಗ. ಅದು ಮಾಡಿಲ್ಲ. ಈಗ ಏಕಾಏಕಿ ಯಾವುದೋ ಒಂದು ಊರಿಗೆ ಮಾಡ್ಕೊಂಡೆ ಈಗ ಅಲ್ಲಿ ಹೋಗಿ ಹುಳಿ ಮೀನು ಮಾರ್ಲಿಕ್ಕೆ ಅಂತ ಹೇಳಿದ್ರೆ ಅದು ಅಷ್ಟೇನೆ ಸರ್. ಈಗ ಅದೊಂದು ಹೇಳೋ ನಾವು ನಮ್ಮ ಬಗ್ಗೆ ಮಾತಾಡ್ತಿದ್ದೇವೆ. ನೀರಿನ ಅವಸ್ಥಿದೆ, ಕಂಪನಿ ಅವಸ್ಥಿದೆ, ಕಂಪನಿ ಅವಸ್ಥಿದೆ. ಹಾಗೆ ಅದೇ ಪ್ರಾಬ್ಲಮ್ ಅಲ್ಲ ನಮ್ಮವ್ರಿಗೆ. ಈಗ ನಮ್ಮ ಮೂರು ಒಂದು ಫ್ರೀ ಅವರೆಲ್ಲ ಕೆಲಸ ಮಾಡ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ. ಅಷ್ಟೇ ಬಿಟ್ಟರೆ ಮತ್ತೆ ಎಂತ ಪ್ರಾಬ್ಲಮ್ ಇಲ್ಲ. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಕುಮಟಾ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್, ಪಿಐ ಶ್ರೀಧರ್ ಎಸ್ಆರ್, ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ಕಲ್ಪನಾ ವಾಗ್ಮೋರೆ, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಎಂಆರ್ ನಾಯ್ಕ್, ಸೋಮನಾಥ್ ಭಂಡಾರಿ, ಮೀನುಗಾರಿಕೆ ಸಿಆರ್ಝೆಡ್ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಈ ಭಾಗದ ಮೀನುಗಾರ ಪ್ರಮುಖರು ಪಾಲ್ಗೊಂಡಿದ್ರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಎ ಪಟಗಾರ್ ನಿರ್ವಹಿಸಿದ್ರು. ಪಂಚಾಯತ್ ಸಿಬ್ಬಂದಿ ಸಹಕರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಜನಸಂಖ್ಯೆ ದೃಷ್ಟಿಯಿಂದ ಅತ್ಯಂತ ಕಿರಿದಾಗಿರುವ ನಾಡವರ ಸಮುದಾಯ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ತನ್ನದೇ ಆದ ಹಿರಿಮೆಯನ್ನ ಹೊಂದಿರುವಂತಹ ಸಮಾಜವಾಗಿದೆ. ನಾಡವರ ಭಾಷೆ, ಜೀವನ ವಿಧಾನ ಹಾಗೂ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದದ್ದು ಎಂದು ಕಾರವಾರದ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯಾ ಎನ್ ನಾಯಕ್ ನುಡಿದರು. ದಾಂಡೇಲಿಯ ನಾಡವರ ಸಂಘ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾನಿ ಅವರತ್ರ ಅಭಿನಂದನಾ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಧನ್ಯಾ ನಾಯಕ್, ಇಂದು ತಂತ್ರಜ್ಞಾನ ನಮಗೆ ಅತಿ ಅವಶ್ಯಕ. ಹಾಗೆಂದು ನಾವು ಮತ್ತು ನಮ್ಮ ಮಕ್ಕಳು ಮೊಬೈಲ್ನಲ್ಲಿಯೇ ಕಳೆದು ಹೋಗಬಾರದು. ಮಕ್ಕಳಿಗೆ ಸಾಮಾನ್ಯವಾಗಿ ಜ್ಞಾನದ ಅರಿವನ್ನ ನೀಡಬೇಕು. ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೂಡ ನೀಡಬೇಕು ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಕಾರವಾರದ ದಂತ ವೈದ್ಯ ಡಾಕ್ಟರ್ ಸಮೀರ್ ಕುಮಾರ್ ಟಿ ನಾಯಕ್ ಮಾತನಾಡಿ, ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಿ ಗೌರವಿಸುವುದು ಹಾಗೂ ನಿವೃತ್ತರನ್ನ ಅಭಿನಂದಿಸುವುದು ನಿಜಕ್ಕೂ ಕೂಡ ಶ್ಲಾಘನಾರ್ಹ ಕಾರ್ಯವಾಗಿದೆ. ಗೌರವ ಉಪಸ್ಥಿತಿ ಇದ್ದ ಸಮಾಜದ ಹಿರಿಯರಾದ ಪ್ರಕಾಶ್ ಬಿ ನಾಯಕ್ ಸಾಂದರ್ಭಿಕವಾಗಿ ಮಾತನಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾಡವರ ಸಂಘದ ಅಧ್ಯಕ್ಷ ಸುಭಾಷ್ ನಾಯಕ್, ದಾಂಡೇಲಿ ನಾಡವರ ಸಮಾಜ ಸಂಘಟನಾತ್ಮಕವಾಗಿ ಮಾದರಿಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಎಂದು ಹೇಳಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೂ ನಿವೃತ್ತರನ್ನ ಅಭಿನಂದಿಸಿದ್ರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಸುರೇಶ್ ನಾಯಕ್, ವೆಂಕಮ್ಮ ಗಾಂವ್ಕರ್, ಶ್ಯಾಮಲಾ ನಾಯಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಆರಾಧನಾ ಬಸವರಾಜ್, ಸೃಷ್ಟಿ ಪ್ರವೀಣ್ ನಾಯಕ್, ದ್ವಿತಿ ದೀಪಕ್ ನಾಯಕ್, ಗಗನ್ ರವಿಕುಮಾರ್ ನಾಯಕ್, ಅಕುಲ್ ಮಂಜುನಾಥ್ ನಾಯಕರನ್ನ ಪುರಸ್ಕರಿಸಿದ್ರು. ಅತಿಥಿಗಳಾಗಿದ್ದ ಧನ್ಯಾ ನಾಯಕ್ ಹಾಗೂ ಸಮೀರ್ ನಾಯಕರನ್ನ ಸಮಾಜದ ವತಿಯಿಂದ ಗೌರವಿಸಿದ್ರು. ಸನ್ಮಾನಿತರ ಪರವಾಗಿ ವೆಂಕಮ್ಮ ಗಾಂವ್ಕರ್, ವಿದ್ಯಾರ್ಥಿಗಳ ಪರವಾಗಿ ಆರಾಧನಾ ಬಸವರಾಜ್ ಮಾತನಾಡಿದ್ರು. ಸಂಘದ ಖಜಾಂಚಿ ರವಿ ಗಾಂವ್ಕರ್ ಸ್ವಾಗತಿಸಿದ್ರು. ಉಪಾಧ್ಯಕ್ಷೆ ಜೀವನಾ ನಾಯಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕಾರ್ಯದರ್ಶಿ ಮಿಥುನ್ ನಾಯಕ್ ವರದಿ ವಾಚಿಸಿದ್ರು. ಮಾನ್ಯತಾ ವಾಸರೆ ಪ್ರಾರ್ಥಿಸಿದ್ರು. ನಿರುಪಮಾ ನಾಯಕ್, ದೀಪ್ತಿ ನಾಯಕ್, ಮೌರ್ಯ ನಾಯಕ್ ನಿರೂಪಿಸಿದ್ರು. ಗವರ್ಮೆಂಟ್ ಸೇವೆಗಳಿರ್ಬೋದು, ಸೊ ಎಲ್ಲ ಕ್ಷೇತ್ರದಲ್ಲೇ ನಮ್ಮವರ ಡೋಸ್ ಸಂಖ್ಯೆ ಕಡಿಮೆ ಈಗ ದ ರೆಲಿವೆನ್ಸ್ ಅಂತ ನಾವೇನು ಹೇಳ್ತೇವೆ ಅವರೆಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಡುವಂಥದ್ದು ವಿತೌಟ್ ಎನಿ ಬ್ಯಾಕ್ ಸಪೋರ್ಟ್. ಸೊ ಅದನ್ನು ನಾವು ಭಾಳ ಚೆನ್ನಾಗಿ ಒಂದು ನಾಡೋದ ಸಮುದಾಯದಿಂದ ನಾವು ಮಾಡವ, ಅದಕ್ಕೆ ನಾವೆಲ್ಲರೂ ಒಂದು ಹೆಮ್ಮೆ ಪಡಬೇಕಾದಂಥ ವಿಷಯ. ಆ್ಯಕ್ಚುಲಿ ನಾನು ಫಸ್ಟ್ ಬರ್ಬೇಕನ್ನ ಅನ್ಕೊಂಡೆ, ಬಹುಶಃ ಸಿನ್ಸ್ ಇಟ್ಸ್ ಪ್ರತಿಭಾ ಪುರಸ್ಕಾರ ಸುಮಾರು ಮಕ್ಕಳಿದ್ರು. ಸೊ ನನ್ನ ಥಾಟ್ ಪ್ರೊಸೆಸ್ಸಲ್ಲಿ ನಾನು ಮಕ್ಕಳಿಗೆ ಉದ್ದೇಶಿಸಿ ಏನು ಮಾತಾಡಬೇಕು ಅದನ್ನು ನಾನು ಥಿಂಕ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಇಲ್ಲೆಲ್ಲರೂ ಹಿರಿಯರು ಇವ್ರಿ ಆ್ಯಂಡ್ ಈಗ ಅವ್ರು ವರದಿ ವಾಚನ ಮಾಡ್ತಾ ಇದ್ರು ಅಣ್ಣ. ಸೊ ಅವಾಗ ನಮ್ಮ ದಾಂಡೇಲಿ ನಾಟಕ ಸಂಘ ವತಿಯಿಂದ ಒಳ್ಳೆಯ ಒಂದು ಕೆಲಸ ಆಗಿದೆ. ರಾಜ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಅಂಗೀಕರಿಸುವುದಕ್ಕೆ ಶ್ರೀರಾಮಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿ, ಸರ್ಕಾರ ಹಿಂದೂಗಳನ್ನ, ಹಿಂದೂ ಸಂಘಟನೆ ಮತ್ತು ಹಿಂದೂ ಮುಖಂಡರನ್ನ ಹಾಗೂ ಹಿಂದೂ ವಿಚಾರಧಾರೆಗಳನ್ನ ಹತ್ತಿಕ್ಕಲು ನಡೆಸುತ್ತಿರುವ ಷಡ್ಯಂತ್ರ ಎಂದು ಆರೋಪಿಸಿದರು. ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ನಿಮಿತ್ತ ರಾಷ್ಟ್ರವ್ಯಾಪಿ ನಡೆದ ಪಥಸಂಚಲನಗಳು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇನ್ನು ಹಿಂದೂ ಧರ್ಮೀಯರ ರಾಮನವಮಿ, ಹನುಮ ಜಯಂತಿ ಮತ್ತು ಗಣೇಶೋತ್ಸವ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನ್ನ 100ನೇ ವರ್ಷದ ನಿಮಿತ್ತವಾಗಿ 1 ಲಕ್ಷ ಕಡೆಯಲ್ಲಿ ಹಿಂದೂ ಸಮಾಜೋತ್ಸವವನ್ನ ಆಯೋಜಿಸಲಿರುವುದನ್ನ ಘೋಷಣೆ ಮಾಡಿದೆ. ಈ ಮೂಲಕವಾಗಿ
ಮುಖ್ಯವಾಗಿ ಇಂದು ವಿಚಾರಧಾರೆಗಳನ್ನ ಹಿಂದೂ ಧರ್ಮ ಬಾಂಧವರನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತಿರುವುದನ್ನ ಸಹಿಸಲಾಗದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಡೆಯೊಡ್ಡುವ ನಿಟ್ಟಿನಲ್ಲಿ ಮಾಡುತ್ತಿರುವ ಕುತಂತ್ರವೇ ಈ ವಿಧೇಯಕ ಎಂದರು. ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಪೊಲೀಸ್ ಠಾಣೆಯನ್ನ ಸುಟ್ಟು ಹಾಕಲಾಯಿತು. ಪೊಲೀಸರ ಜೀಪನ್ನ ಪಲ್ಟಿ ಮಾಡಲಾಯಿತು. ಪೊಲೀಸರ ಮೇಲೆ ಕಲ್ಲೆಸೆದು ಅವರನ್ನ ಓಡಿಸಲಾಯಿತು. ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಯಿತು. ಈ ಎಲ್ಲಾ ಕೃತ್ಯವನ್ನ ಎಸಗಿದ ಮುಸ್ಲಿಂ ಗೂಂಡಾಗಳ 173 ಪ್ರಕರಣಗಳನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ಳುವ ಮೂಲಕ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಮುತಾಲಿಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ಕ್ರಿಸ್ಮಸ್ ನಿಮಿತ್ತ ತಮ್ಮ ಸಂಸ್ಥೆಗಳ ಮೂಲಕ ನಡೆಸುವ ಶಾಲೆಗಳಿಗೆ 10 ದಿನಗಳ ರಜೆ ಕೊಡುವುದನ್ನ ನಾವು ವಿರೋಧಿಸುತ್ತೇವೆ. ಎಲ್ಲಾ ಧರ್ಮಗಳ ಹಬ್ಬ ಹರಿದಿನಗಳಂತೆ ರಜೆ ಕೊಡುವ ನಿಯಮವನ್ನ ರೂಪಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯದ ಮುಂಭಾಗ ಶ್ರೀರಾಮ ಸೇನೆಯು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ರಾಜ್ಯ ಸರ್ಕಾರವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕವನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಉತ್ತರ ಪ್ರಾಂತದ ಗೌರವಾಧ್ಯಕ್ಷ ಪ್ರಮೋದ್ ಆಚಾರ್, ಹಿಂದೂ ಧರ್ಮ ಬಾಂಧವರಿಗೆ ಯುಗಾದಿ ಹಬ್ಬವೇ ಹೊಸ ವರ್ಷವಾಗಿದೆ. ಆದ್ರೆ ನಾವು ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿದ್ದೇವೆ. ಈ ಬಾರಿ ಡಿಸೆಂಬರ್ 31ರಂದು ವರ್ಷಾಚರಣೆಯ ಹೆಸರಿನಲ್ಲಿ ನಡೆಯಬಹುದಾದ ಅನಾಚಾರಗಳನ್ನ ಶ್ರೀರಾಮ ಸೇನೆ ಸಹಿಸುವುದಿಲ್ಲ. ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಾಧ್ಯಕ್ಷ ಶ್ರೀನಾಥ್ ಪಾಸಲ್ಕರ್, ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ವಾಸುದೇವ್ ಪ್ರಭು, ಶಿವಾನಂದ್ ಗಗ್ಗರಿ ಮೊದಲಾದವರು ಉಪಸ್ಥಿತರಿದ್ದರು. 3 ವಿಷಯ ಹೇಳ್ತೀನಿ, ಆಮೇಲೆ ನೀವೇನಾದ್ರು ಕೇಳೋದ್ರೆ ಕೇಳ್ಬೋದು. ಮೊದಲೇದು, ಇತ್ತೀಚೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ದ್ವೇಷ ಭಾಷಣದ ಕುರಿತು, ದ್ವೇಷ ಪ್ರಕರಣದ ಕುರಿತು ಒಂದು ಕಾನೂನನ್ನು ರಚನೆ ಮಾಡಿದರು. ಅದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಈಗಾಗಲೇ ದ್ವೇಷ ಅಥವಾ ಇನ್ಯಾವುದೇ ಪ್ರಕರಣದ ಸಂಬಂಧಪಟ್ಟ ಹಾಗೆ ಸಂವಿಧಾನ ಆಗಲಿ ಕಾನೂನಿನಲ್ಲಿ ಶಿಕ್ಷೆಗೆ ಒಳಗಾಡುವಂಥ ಕಾನೂನುಗಳು ಇದ್ದಾವೆ. ಸೊ ಹೊಸ ಕಾನೂನು ಹೆದರಿಸುವಂಥ ದೃಷ್ಟಿಯಿಂದ ಹಿಂದೂ ಸಂಘಟನೆಗಳನ್ನು, ಹಿಂದುತ್ವವನ್ನು, ವಿಚಾರಧಾರೆಯನ್ನು ಹೆದರಿಸುವಂಥ, ಹತ್ತಿಕ್ಕುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಒಂದು ಬಹಳ ದೊಡ್ಡ ಅಲೆ ಎದ್ದಿದೆ ಇಡೀ ದೇಶದಲ್ಲಿ. ಒಂದು RSSನ 100ನೇ ವರ್ಷದ ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್. ಡಿಸೆಂಬರ್ 23 ಗುರು ಕಿರಣ್. ಡಿಸೆಂಬರ್ 24 ಸೋನು ನಿಗಮ್. ಡಿಸೆಂಬರ್ 25 ರಫ್ತಾರ್. ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್. ಡಿಸೆಂಬರ್ 27 ಮಹಮ್ಮದ್ ದಾನಿಶ್. ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ. ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಆರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.